ಒಂದು ಈ ಕೊರೋನಾ ಕಾಯಿಲೆಯಿಂದ ಮೊದಲನೇ ಸಾವು ಆಗಿರುವಂಥದ್ದು ನಮ್ಮೆಲ್ಲರಿಗೂ ಆಘಾತ ತರುವಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ಯಾರು ಆ ವ್ಯಕ್ತಿ ಮೃತಪಟ್ಟಿದ್ದಾನೆ ಅವನು ಮೃತಪಡೋವರೆಗೂ ಸಹ ಟೆಸ್ಟ್ ಲ್ಯಾಬ್ರೇಟರಿಯಿಂದ ರಿಪೋರ್ಟ್ ಬರೋವರೆಗೂ ಸಹ ಅವನು ಕೊರೋನಾ ತಗುಲಿದೆ ಅನ್ನುವಂಥದ್ದು ಗೊತ್ತಿಲ್ಲದೆ ಇರೋದ್ರಿಂದ ಈ ಅನಾಹುತಗಳಾಗಿದೆ. ಸರ್ ಸಸ್ಪೆಕ್ಟ್ ಸಡೇರಿ ಸ್ವಲ್ಪ, ಆಮೇಲೆ ನೀವು ಮಾತಾಡಿ ಕೂತ್ಕೊಳ್ರಿ. ನಿಮ್ಮೆಲ್ಲರ ಅಭಿಪ್ರಾಯಕ್ಕೆ ಯಾವುದೇ ರೀತಿಯಲ್ಲಿ ಚ್ಯುತಿ ಬರದ ರೀತಿಯಲ್ಲಿ ಪ್ರಿಕಾಷನರಿ ಮೆಜರ್ನ ವಾರ್ ಫೂಟಲ್ಲಿ ತಗೋಬೇಕು ಅನ್ನೋದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಮೊದಲನೇದು, ಈಗಾಗಲೇ ಯಾವ ವಿಮಾನದಲ್ಲಿ ಅವನು ಪ್ರಯಾಣ ಮಾಡಿದ ಅಲ್ಲೂ ಸಹ ಅಕ್ಕಪಕ್ಕದಲ್ಲಿ ಯಾರಿದ್ರು ಅವರೆಲ್ಲರನ್ನೂ ಪತ್ತೆ ಹಚ್ಚಿ ಏನಾಗಿದೆ ಅನ್ನೋದನ್ನು ಪರೀಕ್ಷೆ ಮಾಡುವಂಥ ಕೆಲಸನೂ ಪ್ರಾರಂಭ ಆಗಿದೆ. ಕೇಂದ್ರ ಸರ್ಕಾರ ಇದರ ಕಡೆ ವಿಶೇಷವಾದ ಗಮನವನ್ನು ಕೊಟ್ಟಿದೆ. ನಂಬರ್ 1. ನಂಬರ್ 2, ಈ ಮನುಷ್ಯನು ಮೊನ್ನೆ ಸಾವಾಗಿದೆ, ಅವರ ಬಂಧು ಬಳಗ ಅವ್ರು ಎಲ್ಲೆಲ್ಲಿ ಓಡಾಡಿದ್ದಾನೆ ಅದು ಎಲ್ಲರ ಬಗ್ಗೆನೂ ಸಹ ಅವನ ಆರೋಗ್ಯದ ತಪಾಸಣೆ ಮಾಡುವಂಥದ್ದು, ಕ್ರಮ ತಗೊಳ್ಳುವಂಥದ್ದು, ಅವರನ್ನು ಬೇರೆ ಕಡೆ ಎಚ್ಚರಿಕೆಯಿಂದ ಇಡುವಂಥ ಕಡೆ ಹೌದು ಅವರೆಲ್ಲ ಸಂಬಂಧಿಕರಿಗೆ ಈ ಕ್ರಮವನ್ನು ತಗೊಂಡಿದ್ದೇವೆ. 3ನೇದು, ಕಲಬುರಗಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಇವತ್ತಿಂದ ರಜೆನೂ ಘೋಷಣೆಯನ್ನು ಮಾಡಿದ್ದೇವೆ. ಎಲ್ಲವನ್ನು ನಿಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಅಲ್ಲಿ ಶರಣಬಸಪ್ಪ ಜಾತ್ರೆ ನಡೆಸೋದಕ್ಕೂ ಬಿಡೋದಿಲ್ಲ. ಶಾಲಾ ಕಾಲೇಜುಗಳು ರಜೆ ಕೊಡ್ತಾ ಇದ್ದೇವೆ. ಏನೇನು ಕ್ರಮವನ್ನು ತಗೊಳ್ಬೇಕು ಅಂತ ವಿರೋಧ ಪಕ್ಷದ ನಾಯಕರು ಸೇರಿ ಆ ಕಡೆ ಇರೋರು ಏನು ವ್ಯಕ್ತಪಡಿಸಿದ್ದೀರಾ, ನಿಮ್ಮ ಕಳಕಳಿ ನನಗೆ ಅರ್ಥ ಆಗುತ್ತೆ. ಸರ್ಕಾರ ಇದ್ರ ಹಿಂದೆ ಬೀಳೋದೇನು ಪ್ರಶ್ನೆ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಜನತೆಗೆ ಒಂದು ನಿಮಿಷ ಸರ್, ಈ ಜನತೆಗೆ ಒಂದು ವಿಶ್ವಾಸ ಬರುವಂಥ ಆಗಬೇಕು. ಬಹಳ ಮುಖ್ಯವಾದಂಥ ಒಂದು ಸಂಗತಿಯನ್ನು ನಾವು ರಾಜ್ಯದ ಜನತೆಗೆ ಹೇಳಲೇಬೇಕು. ಈ 5 ಪ್ರಕರಣದಲ್ಲಿ ಒಂದು ಸಾವಾಗಿದೆ. ಇದೆಲ್ಲವೂ ಸಹ 3 ಜನ ಹೊರದೇಶದಿಂದ ಹೊರಬಂದ ನಮ್ಮ ದೇಶಕ್ಕೆ ಬಂದಂಥವರು. ಇನ್ನೂ ಒಂದು ಕೇಸಲ್ಲಿ ಅವನ ಹೆಂಡತಿ ಮಗು ಅಟ್ಯಾಕ್ ಆಗಿರುವಂಥದ್ದು. ಇದು ನಮ್ಮೆಲ್ರಿಗೂ ಗೊತ್ತಿರುವಂಥ ಸಂಗತಿ. ಸೊ ಆದ್ದರಿಂದ ಜನರಿಗೆ ಭಯಭೀತರಾಗಬೇಡಿ ಅನ್ನೋದನ್ನು ಹೇಳಬೇಕು, ಎಚ್ಚರಿಕೆಯನ್ನು ವಹಿಸುವಂಥದ್ದು ಆಗಬೇಕು. ಸರ್ಕಾರದ ಕಡೆಯಿಂದ ಬೇರೆ ಯಾರಿಗೂ ಸಹ ಆತಂಕ ಆಗದ ರೀತಿಯಲ್ಲಿ ಕಟ್ಟೆಚ್ಚರವನ್ನು ನಮ್ಮ ಇಲಾಖೆ ತಗೊಂಡಿದೆ ಅನ್ನುವಂಥದ್ದು ಮನವರಿಕೆ ಆಗಬೇಕು, ವಿಶ್ವಾಸ ಬರಬೇಕು. ಈ ದಿಕ್ಕಿನಲ್ಲಿ ಎಲ್ಲ ಕ್ರಮವನ್ನು ತಗೊಳ್ತಾ ಇದ್ದೇವೆ. DC-ಗಾಗಲಿ ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೇನೆ. ಗುಲ್ಬರ್ಗಾದಲ್ಲಿ ಶರಣಬಸವೇಶ್ವರ ಜಾತ್ರೆಯನ್ನು ನಡೀತಾ ಇದೆ, ಅದು ಕೂಡ ರದ್ದು ಮಾಡಿದ್ದೇವೆ ಈಗಾಗಲೇ. ಸೊ ಅದರಿಂದ ಬೇಕಿದ್ದರೆ ತಾವು ಇನ್ನೇನೇನು ಸಲಹೆ ಕೊಟ್ಟಿದ್ದೀರ ಕೊಡಿ. ನಾವು ಹೆಂಗೂ ಇನ್ನು 3-4-5 ದಿವಸ ಇಲ್ಲಿ ಅಧಿವೇಶನದಲ್ಲಿ ಇನ್ನೂ ಇರ್ತೇವೆ. ಸಂದರ್ಭವನ್ನು ನೋಡಿಕೊಂಡು ನೀವೆಲ್ಲ ಏನು ಸಲಹೆ ಕೊಡ್ತೀರಾ, ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈ ರೋಗ ಹರಡಬಾರ್ದು ಅನ್ನೋ ದೃಷ್ಟಿಯಿಂದ ನೀವೇನು ಸಲಹೆ ಕೊಡ್ತೀರಾ, ನಮ್ಮ ಆರೋಗ್ಯ ಇಲಾಖೆ ಪೂರ್ಣ ಈ ಕಡೆ ಗಮನ ಕೊಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತೇವೆ. ಇಷ್ಟೇ ಅಲ್ಲ, ನಿನ್ನೆ ಡಾಕ್ಟರ್ ಸುಧಾ ಮೂರ್ತಿಯವರು ಒಂದು ಪತ್ರ ಬರೆದಿದ್ದಾರೆ. ಇದರ ಆಘಾತಗಳೇನಾಗ್ಬೋದು, ಏನು ಅಂತ ಬೇರೆ ಕಡೆಯಿಂದ ರಿಪೋರ್ಟ್ಸ್ ಏನು ಬಂದಿದೆ, ಈ ದೃಷ್ಟಿಯಿಂದ ಏನೇನು ಎಚ್ಚರ ವಹಿಸಬೇಕು, ಇದು ಸಹ ಒಂದು ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಇನ್ನೊಂದು 2-3 ದಿವಸ ನೋಡಿಕೊಂಡು ನಿಮ್ಮೆಲ್ಲರ ಸಲಹೆ ತಗೊಂಡು ಸೂಕ್ತವಾದಂಥ ನಿರ್ಧಾರವನ್ನು ಈಗ ಲ್ಯಾಬ್ಸನ್ನು ಈ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಲಿ ಈಗಾಗಲೇ ಮಾಡಿದ್ದೇವೆ. ಮಾಡೋಕ್ಕೆ ಕ್ರಮ ತಗೊಳ್ತೇವೆ. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ. ಆ ಲ್ಯಾಬನ್ನು ಮಾಡೋದಕ್ಕೆ ಏನೇನು ಬೀದರ್ಗೆ ಒಂದು ಪರೀಕ್ಷಾ ಕೇಂದ್ರ ಮಾಡ್ಬೇಕು ಸರ್. ಎಲ್ಲ ಜಿಲ್ಲೆಯಲ್ಲಿ ಮಾಡಬೇಕು. ಉತ್ತರ ಹೇಳ್ತಾ ಇದ್ದಾರೆ. ನಾನು ನಿಂತ್ಕೊಳ್ಳೋದೇ ಅಪರೂಪ. ಉತ್ತರ ಹೇಳ್ತಿದ್ದಾರೆ. ನಾನು ನಿಂತ್ಕೊಳ್ಳೋದೇ ಅಪರೂಪ. ನಿಮ್ಮ ಸಲಹೆ ನಾನು ಸ್ವೀಕಾರ ಮಾಡಲ್ಲ ಅಂತ ಹೇಳಿದ್ದೀನ. ಒಂದು, ಜಾತ್ರೆ ನಿಲ್ಲಿಸಿದ್ದೇವೆ. 2ನೇದು, ಗುಲ್ಬರ್ಗಾದಲ್ಲಿ ಇತರೆ ಜಿಲ್ಲೆಗಳಲ್ಲಿ ಲ್ಯಾಬನ್ನು ಸ್ಥಾಪನೆ ಕೆಲವು ಕಡೆ ಆಗಿದೆ, ಇನ್ನು ಕೆಲವು ಕಡೆ ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಲ್ಯಾಬನ್ನು ಮಾಡ್ತೇವೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ಪ್ರತಿಪಕ್ಷದ ನಾಯಕರು ಸೇರಿ ನೀವೆಲ್ಲ ಇದುವರೆಗೆ ಏನೇನು ಸಲಹೆ ಕೊಟ್ಟಿದ್ದೀರಾ, ಎಲ್ಲ ಸಲಹೆಗಳನ್ನು
ತಲೆಬಾಗಿ ಸ್ವೀಕಾರ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಏನೇನು ನೀವು ಹೇಳ್ತೀರೋ ಅದೆಲ್ಲವನ್ನು ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ. ಈ ರಾಜ್ಯದ ಜನರ ಆರೋಗ್ಯ ಮುಖ್ಯ, ಇದು ಹರಡಬಾರ್ದು. ಮತ್ತು ತಲೆಬಗ್ಸುವಂಥ ನೋವು ತರುವಂಥ ಸಂಗತಿ ಅಂದರೆ ದೇಶದಲ್ಲಿ ಮೊದಲ ಬಾರಿಗೆ ಸಾವು ನಮ್ಮ ಭಾಗದಲ್ಲಿ ಆಗಿದೆ, ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದು ಸಹ ನಮಗೆ ಯಾರಿಗೂ ಸಮಾಧಾನ ತರುವಂಥ ಸಂಗತಿ ಅಲ್ಲ. ನಾನು ಕೇಂದ್ರದ ಹೆಲ್ತ್ ಮಿನಿಸ್ಟರ್ ಜೊತೆ ಸಂಪರ್ಕದಲ್ಲಿದ್ದೇನೆ, ಎಲ್ಲ ಮಾಹಿತಿಗಳನ್ನ ಅವರು ಕೊಟ್ಟಿದ್ದೇನೆ. ಸೂಕ್ತವಾದ ಕ್ರಮವನ್ನು ನೀವೇನೇನು ವಿರೋಧ ಪಕ್ಷ ನಾಯಕರು ಸೇರಿ ನೀವೆಲ್ಲ ಕೊಟ್ಟಿದ್ದೀರೋ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ. ರಂಜನ್ ಅಪ್ಪಚ್ಚು ಇಲ್ಲ ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಆಗಿರೋದು ಸಾಕಷ್ಟು ವಿವರವಾಗಿ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳೇ ಸ್ವತಃ ಉತ್ತರ ಕೊಟ್ಟಿದ್ದಾರೆ, ಆರೋಗ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಈಗ ರಂಜನ್ ಅಪ್ಪಚ್ಚು ಅವರು ಸನ್ಮಾನ್ಯ ಅಧ್ಯಕ್ಷರೇ ಹೇಳಿದ್ದಾರೆ. ಬರ್ತಾನೆ ರಂಜನ್ ಅಧ್ಯಕ್ಷರೇ ನಾನು ಸನ್ಮಾನ್ಯ ಅಧ್ಯಕ್ಷರೇ ಹಂಪಿಯಲ್ಲಿ ಹೆಚ್ಚು ವಿದೇಶಿಗರು ಬರ್ತಾರೆ. ಅವ್ರಿಗೆ ಏನ್ ಮಾಡ್ತಾ ಇದ್ರು ಅಂತ ಉತ್ತರ ಕೊಟ್ಟಿಲ್ಲ ಅವರು. ಆ ಟೆಸ್ಟಿಂಗ್ ನಡೀಬೇಕು. ಒಂದ್ ನಿಮಿಷ ತಡ್ರಿ ಭೀಮಾನ್. ಕುಂತಿದ್ರೆ ಏನೇನು ಮಾಡಬಹುದಾಗಿತ್ತೋ ಆ ಎಲ್ಲ ಕೆಲಸವನ್ನು ನಾವು ಮಾಡಿದ್ದೇವೆ. ಪ್ರಾಣ ಉಳಿಸಬೇಕು ಮನುಷ್ಯರು, ಪ್ರಾಣ ಉಳಿಸಕ್ ಮಾಡಬೇಕು. ನಾವಿರೋದು ನೀವಿರೋದಲ್ಲ. ಅದಕ್ಕೆ ನೀವೇನೇನು ಭೀಕರವಾದಂತ ಪರಿಸ್ಥಿತಿ, ಇದು ಗಂಭೀರವಾದ ಪರಿಸ್ಥಿತಿ. ನಾನೇನು ಹೇಳಿದೆ, ಪ್ರತಿಪಕ್ಷದ ನಾಯಕರು ಸ್ವಲ್ಪ ಕುಂತ್ಕೊಳ್ಳಿ ಅಮ್ಮ. ಅಂಜಲಿ ಈಗ ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ 1 ಗಂಟೆಗೆ ಒಂದು ಕೊರೋನಾ ವೈರಸ್ ಬಗ್ಗೆನೇ ವಿಶೇಷವಾದಂಥ ಒಂದು ಸಭೆ ಮತ್ತು ಈ ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ 1 ಗಂಟೆಗೆ ಸಭೆಯೂ ಸಹ ನಾನು ಕರೆದಿದ್ದೇನೆ. ನಮ್ಮಿಂದ ಏನೇನು ಸಾಧ್ಯ ಇದೆ ಎಲ್ಲವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಹರಡದಂತೆ ಕಟ್ಟೆಚ್ಚರ ವಹಿಸೋದಕ್ಕೆ ನೀವೇನೇನು ಸಲಹೆ ಕೊಡ್ತೀರಾ ಅದನ್ನು ಚಾಚು ತಪ್ಪದೆ ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಎಲ್ಲ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಪ್ರೈವೇಟ್ ಎಕ್ಸ್ಪರ್ಟ್ಸ್ ರಂಜನ್ ಅಪ್ಪಚ್ಚು ಈಗಾಗಲೇ ಮಾಡಿ. ಓಕೆ, ರಂಜನ್ ಅಪ್ಪಚ್ಚು ಈಗ ಮತ್ತೆ ಪ್ರಿಯಾಂಕಾ ಬೇಡ ರೀ. ಈಗ ಮತ್ತೇನಾದ್ರು ಇದ್ರೆ ಅಂತ ಹೇಳಿದ್ದಾರೆ, ಯಾವಾಗ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. 50-60 ಜನ ಕ್ವಾರಂಟೈನ್ ನಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಚಿವರು ಹೇಳ್ತಾರೆ. ಅದಾದ್ಮೇಲೆ ಇವರು ಪ್ರಿಕಾಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ದಯವಿಟ್ಟು ಪ್ರಿಯಾಂಕಾ, ಈಗ 1 ಗಂಟೆ ಮುಖ್ಯಮಂತ್ರಿಗಳ ಸಭೆನೂ ಕರೆದಿದ್ದಾರೆ, ಸಭೆಯಲ್ಲೂ ಹೇಳ್ತಾರೆ. ರಂಜನ್ ಅಪ್ಪಚ್ಚು ಕೂತ್ಕೊಳ್ಳಿ. ರಂಜನ್ ಶೂನ್ಯ ವೇಳೆಯಲ್ಲಿ